ವೆಂಕಿ ವೆಂಕಿ ಬಂದಿಯೇನಪ್ಪ? ಮನೆಯಲ್ಲಿ ಅಜ್ಜಿ ಅಮ್ಮ ಎಲ್ಲ ಸಂದಾಕಿದಾರಾ? ಖುಷಿ ಆಯ್ತಪ್ಪ. ವೆಂಕಿ ಅಜ್ಜಿ ಏನಾದ್ರು ಮಾತಾಡಿದ್ರಾ? ಅಜ್ಜಿ ಹೆಂಗೋ ಹುಷಾರಾಗ್ಬಿಟ್ರೆ ಅಷ್ಟೇ ಸಾಕು. ವೆಂಕಿ ಪರವಾಗಿಲ್ಲ ಬಿಡಪ್ಪ, ದಿನೇ ನಿಧಾನಕ್ಕೆ ಅಜ್ಜಿ ಹುಷಾರಾಗ್ಲಿ. ವೆಂಕಿ ಅವಂದು ಆಪರೇಷನ್ ಬಗ್ಗೆ ನಾನು ಎಲ್ಲ ಹೇಳಿವ್ನಿ. ಅಲ್ಲ ಕಣಪ್ಪ, ನಾನು ಅವಾಗ್ಲಿಂದ ಕೇಳ್ತಾನೆ ಇವ್ನಿ, ನಮ್ಮ ಚೆಲ್ವಿನು ಆಪರೇಷನ್ನು ಅಂತವಳೆ. ಆಪರೇಷನ್ಗೆ ದುಡ್ಡೆಲ್ಲಿಂದ ತರೋದು? ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನಗೂ ಒಂದು ತಿಂಗಳಿಂದ ಕೆಲಸ ಏನೂ ಇಲ್ಲ, ದುಡ್ಡು ಎಲ್ಲಿಂದನೂ ಬರ್ತಾ ಇಲ್ಲ. ಅಲ್ಲ ಕಣಪ್ಪ, ಆಪರೇಷನ್ಗೆ ಅಷ್ಟೊಂದೆಲ್ಲ ದುಡ್ಡು ಖರ್ಚಾಯ್ತದೆ, ಅದು ಹೆಂಗೆ ಮಾಡಿಸ್ತೀಯಾ ಅಂತ. ನೀನು ನಮ್ಮನ್ನ, ನಿಮ್ಮ ಅಪ್ಪ ಅವನ್ನ ಎಲ್ಲ ಖುಷಿಯಾಗಿ ನೋಡ್ಕೋಬೇಕು ಅಂತ ಎಷ್ಟೆಲ್ಲ ಕಷ್ಟಪಡ್ತಾ ಇದೀಯಾ. ನನಗೆ ಈ ಆಪರೇಷನ್ ಎಲ್ಲ ಬೇಡ ಕಣಪ್ಪ. ನಾನು ಬಿದ್ದೋಗೋ ಮರ. ನನ್ನ ಕಣ್ಮುಂದೆ ನೀವಿಬ್ಬರು ಸಂದಾಕಿದ್ದು ಬಿಡಿ, ನನಗಷ್ಟೇ ಸಾಕು. ಶಿವ ನಾರಾಯಣ ಅಂತ ನಾನು ಕಣ್ಣು ಮುಚ್ಕೊಂಡ್ಬಿಡ್ತೀನಿ. ಅವ್ವ ಇನ್ನೊಂದ್ ಕಿತ್ತ ಹಿಂಗೆಲ್ಲ ಮಾತಾಡಿದ್ರೆ ನಾನ್ ಸುಮ್ನಿರಕ್ಕಿಲ್ಲ ಅಷ್ಟೇ. ಅಯ್ಯ, ಅಷ್ಟಕ್ಕೆ ಯಾಕೆ ಇಬ್ರು ಬೇಜಾರು ಮಾಡ್ಕತ್ತೀರಾ? ಅಷ್ಟಕ್ಕೂ ದುಡ್ಡೆಲ್ಲಿಂದ ತರ್ತೀರಾ ಅದನ್ನಾದ್ರೂ ಹೇಳ್ರಿ. ಮತ್ತೆ ಅದನ್ನೇ ಹೇಳ್ತಾ ಇದೆಯಲ್ಲ ವೆಂಕಿ. ಹೋದ್ ತಿಂಗಳು ಜೈಲಲ್ಲಿದ್ದು ಬಂದಿದೀಯ, ದುಡ್ಡು ಎಲ್ಲಿಂದ ತರ್ತೀಯ ವೆಂಕಿ? ವೆಂಕಿ ನೀನು ಜೈಲಲ್ಲಿದ್ದಾಗ ಪ್ರಕಾಶ್ ಅಣ್ಣ ಬಂದು ನೀನು ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ನನಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಹೋದ್ರು. ಆ ದುಡ್ಡನ್ನ ಆಪರೇಷನ್ಗೆ ಬಳಸ್ಕೋಬೋದಲ್ವೇ? ಪ್ರಕಾಶ್ ಅಣ್ಣ ದುಡ್ಡು ಕೊಟ್ಟಿದ್ದು ಆಪರೇಷನ್ಗೆ ಬಳಸ್ಕೋಬೋದಲ್ವೇ? ವೆಂಕಿ ಬಳಸ್ಕೋಬೋದಲ್ವೇ? ಹಂಗೂ ಆ ದುಡ್ಡೇನಾದ್ರೂ ಕಮ್ಮಿ ಆಯ್ತು ಅಂದ್ರೆ ಮದುವೆ ಆರ್ಡ್ರುಗಳು, ಫಂಕ್ಷನ್ ಆರ್ಡ್ರುಗಳನ್ನೆಲ್ಲ ತಗೊಂಡು ಜಾಸ್ತಿ ದುಡ್ಡು ದುಡಿಮ. ಅವ್ವ ಇಲ್ಲಿ ನೋಡು, ದುಡ್ಡು ಬಗ್ಗೆ ಎಲ್ಲ ನೀನೇನು ಯೋಚನೆ ಮಾಡಬೇಡ, ಆಪರೇಷನ್ಗೆ ತಯಾರಾಗು, ಸರಿಯೇ? ಸರಿ ಕಣಮ್ಮ. ವೆಂಕಿ ಊಟಕ್ಕೆ ಇಕ್ತೀನಿ, ಕೈ ತೊಳ್ಕೊಂಬಾಗು. ವೀಣಾ, ಮಾವನ ನೀನು ಚೆನ್ನಾಗಿ ನೋಡ್ಕೋತಿದ್ಯಾ ತಾನೆ? ಸಂತು ಮಾವನ್ಗೇನು ಅನ್ನಲ್ವಾ? ಏನತ್ತೆ ನೀವು ಹೀಗೆ ಹೊಸದಾಗಿ ಕೇಳ್ತಿದ್ದೀರಾ? ನಿಮ್ಮ ಮಗ ಏನು ಅಂತ ನಾನು ನಿಮ್ಗೆ ಹೇಳಬೇಕಾ ಹೇಳಿ? ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಿ ಅತ್ತೆ. ಏನೇ ಆದರೂ ನೀವು ನೋಡ್ಕೊಳಕ್ಕಾಗಲ್ಲ ಅಲ್ವಾ? ಅಮ್ಮ, ಅಪ್ಪ ಕೆಲಸ ಹುಡ್ಕೊಂಡು ಹೋಗಿದ್ದಾರೆ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಈ ಹರೀಶ ಫೋನ್ ಮಾಡಿದ್ದ, ನೀನು ಬರ್ತೀಯಾ ಅಂತ ಕೆಲಸಕ್ಕೆ ಹೋಗದೆ ಕಾಯ್ತಾ ಕೂತಿದ್ದಾನೆ. ಅವನು ಯಾಕೆ ಕಾಯ್ತಿದ್ದಾನೆ ಅಂತ ನಂಗೆ ಗೊತ್ತಿಲ್ಲ. ಒಂದು 4 ದಿನ ಕೆಲಸ ಮಾಡಿಕೊಂಡ್ರೆ ಆ ಶೂರ್ಪನಕ್ಕೆ ಕೈ ಸೌದೋಗುತ್ತೆ, ಅದಕ್ಕೆ ಕಾಯ್ತಿರ್ತಾನೆ. ಏಯ್, ಏನ ಗುಣಗ್ತಿದ್ಯಾ? ಏನಿಲ್ಲ ರೀ, ಅದೇ ಈಗ ತಾನೇ ಮಾವಂಗೆ ಫೋನ್ ಮಾಡಿದ್ದೆ ನಾನು. ಅವ್ರು ಇಲ್ಲೇ ಹತ್ತಿರದಲ್ಲೇ ಇದ್ದಾರಂತೆ. ಅವ್ರು ಬಂದಮೇಲೆ ಅತ್ತೆ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತಾರೆ ಬಿಡಿ. ಅವ್ರನ್ನ ಕಳ್ಸೋದಕ್ಕೆ ಏನು ಅರ್ಜೆಂಟ್ ಈಗ? ಅರ್ಜೆಂಟ್ ಅಂತೆಲ್ಲ ಕಣೆ. ಈ ಅಜ್ಜಿ ಟ್ರೀಟ್ಮೆಂಟ್ ಅಂತ ಹೋದ್ಮೇಲೆ ಹರೀಶ ಅಮ್ಮನ ಜೊತೆಗೆ ಇಲ್ವೇ ಇಲ್ಲ. ಅವನು ಅಮ್ಮನ ಮಿಸ್ ಮಾಡ್ಕೋತಾ ಇದ್ದಾನೆ ಅಲ್ವಾ? ಅವನಿಗೂ ಅಮ್ಮನ ನೋಡಬೇಕು ಅಂತಿರಲ್ವಾ? ಅದಕ್ಕೆ ಹೇಳಿದ್ದು ನಾನು ಅಷ್ಟೇ. ಒಟ್ಟಲ್ಲಿ ಏನಾದರೂ ಒಂದು ನೆವ ಹೇಳಿ ಒಬ್ಬರಾದ್ಮೇಲೆ ಒಬ್ಬರನ್ನ ಈ ಮನೆಯಿಂದ ಆಚೆ ಕಳಿಸ್ಬಿಡ್ಬೇಕು ನೀವು. ಕೊನೆಯಲ್ಲಿ ನನ್ನ ಬಾರಿ ಬರುತ್ತೆ ಅಲ್ಲ? ಏಯ್, ಏನೇ ನೀನು? ನಾನು ಒಳ್ಳೆಯದು ಕೇಳಿದ್ರೆ ನನ್ನ ಮೇಲೆ ಗೋಬೆ ಕೂರಿಸ್ತೀಯಲ್ಲ?
ಆಯ್ತಮ್ಮ, ಅಪ್ಪ ಬರ್ತಿದ್ದಂಗೆ ನೀನು ಮಾತಾಡಿಸ್ಕೊಂಡು 2 ದಿವಸ ಇಲ್ಲೇ ಇದ್ದು ಹೋಗು. ನಾನು ಹರೀಶಂಗೆ ಫೋನ್ ಮಾಡಿ ಹೇಳ್ತೀನಿ, ಅಮ್ಮ ಬರೋದು 2 ದಿವಸ ಲೇಟ್ ಆಗುತ್ತೆ ಅಂತ. ಆಯ್ತು. ಪರವಾಗಿಲ್ಲ ಬಿಡಪ್ಪ, ನಾನು ಈಗಲೇ ಹೊರಡ್ತೀನಿ. ಹರೀಶ ಕಾಯ್ತದನಲ್ಲ, ಬರ್ತೀನಿ. ಅಯ್ಯೋ ಅತ್ತೆ, ಕೂತ್ಕೊಳ್ಳಿ ನೀವು. ಇವ್ರು ಹೇಳ್ತಾರೆ ಅಂತ ಇವ್ರ ಮಾತನ್ನ ಕಟ್ಕೊಂಡು. ಮಾವ ಬಂದಮೇಲೆ ಅವ್ರನ್ನ ಮಾತಾಡಿಸ್ಕೊಂಡು 1-2 ದಿನ ಇಲ್ಲೇ ಇದ್ಬಿಟ್ಟು ಹೋಗಿ. ಅಲ್ಲಿ ಏನು ಮುಳುಗೋಗೋಂಥದ್ದಿಲ್ಲ. ಇವಳೊಬ್ಳು ಹೋಗ್ತಿರೋರ್ನ ತಡೆದು ನಿಲ್ಲಿಸ್ತಿದ್ದಾಳೆ. ಪರವಾಗಿಲ್ಲ ಬಿಡಮ್ಮ, ಇನ್ನೊಂದ್ಸಲ ಬಂದಾಗ ಊಟ ಮಾಡ್ಕೊಂಡು ಹೋಗ್ತೀನಿ. ಬರ್ತೀನಿ ಸಂತು. ಅಯ್ಯೋ ಅತ್ತೆ, ನೀವು ಸರಿಯಾಗಿದ್ದೀರಾ. ಲಕ್ಷ್ಮಿ, ಈಗ ಇವರಿಬ್ರದ್ದು ರೊಮ್ಯಾನ್ಸ್ ಶುರುವಾಗಿದೆ. ಇನ್ನು ಇವ್ರ ಪ್ರೀತಿ, ಪ್ರೇಮ, ಪ್ರಣಯ, ವಿರಹ ವೇದನೆ ಎಲ್ಲ ಮುಗಿಯುವವರೆಗೂ ಇವ್ರು ಇಲ್ಲೇ ಇರ್ತಾರ. ಹೇಗಿದ್ಯಾ ಲಕ್ಷ್ಮಿ? ನಾನು ಚೆನ್ನಾಗಿದ್ದೀನಿ ರೀ, ನೀವು ಹೇಗಿದ್ದೀರಾ? ನನಗೇನು ನೋಡ ಕಲ್ಮುಂಡ್ ಥರ ಇದ್ದೀವಿ. ಅಮ್ಮ ಹೇಗಿದ್ದಾರೆ? ಅಮ್ಮ ಎಲ್ಲಿ? ಅತ್ತೆ ಹುಷಾರಾಗಿದ್ದಾರೆ, ರೂಮಲ್ಲಿದ್ದಾರೆ. ಬನ್ನಿ ಮಾತಾಡ್ಸ್ಕೊಂಬರೋಣ. ಇವತ್ತಿ ಅಮ್ಮ ಹೋದಂಗೆ ಕರ್ಮ ನಮ್ದು. ಅಮ್ಮ, ನಾನಮ್ಮ ಶ್ರೀನಿವಾಸ. ಅವರು ಯಾರನ್ನೂ ಗುರ್ತಿಡಿಯೋಕ್ಕಾಗ್ತಿಲ್ಲ, ಮಾತಾಡೋಕ್ಕೂ ಆಗ್ತಿಲ್ಲ. ಯಾರಾದರೂ ಮಾತಾಡಿದ್ರೆ ಸುಮ್ಮನೆ ನೋಡ್ತಿರ್ತಾರಷ್ಟೇ. ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋಷ್ಟು ಹುಷಾರಾಗಿದ್ದಾರೆ. ಅಮ್ಮನಿಗಿನ್ನೂ ಎಷ್ಟು ದಿನ ಲಕ್ಷ್ಮಿ ಈ ವನವಾಸ? ನಮ್ಮನ್ನೆಲ್ಲ ಸಾಕಿ ಸಲಹಿ ಕೈ ಹಿಡಿದು ನಡೆಸ್ದವಳು ಈಗ ಮಲಕೊಂಡಿರೋದು ನನ್ನ ಕೈಲಿ ನೋಡಕ್ಕಾಗಲ್ಲ ಲಕ್ಷ್ಮಿ. ರೀ, ನೀವು ಈ ಥರ ನೊಂದ್ಕೋಬೇಡಿ. ನೋಡಿ, ಅವ್ರಿಗೆ ನಾವು ಯಾರು ಅಂತ ಗೊತ್ತಾಗದೆ ಹೋದ್ರು ನಮ್ಮ ಭಾವನೆಗಳು ಅರ್ಥ ಆಗುತ್ತೆ ಅಲ್ವಾ? ಪಾಪ ಅವರು ನೊಂದ್ಕೋತಾರೆ, ನೀವು ಅಳಬೇಡಿ. ಸರಿ ಲಕ್ಷ್ಮಿ, ನೀನು ಹೇಗಿದೆಯಾ ಲಕ್ಷ್ಮಿ? ನಿನ್ನ ನಾನು ಯಾವಾಗ ನೋಡ್ತೀನೋ, ಯಾವಾಗ ಮಾತಾಡ್ತೀನೋ ಅಂತ ಪ್ರತಿದಿನ ಕಾಯ್ತಾ ಇದ್ದೆ. ನೀವೊಬ್ಬರೇ ಅಲ್ಲ ರೀ, ನನಗೂ ಹಾಗೆ ಅನಿಸಿತ್ತು. ನೀವಿಬ್ರು ಅಷ್ಟೇ ಅಲ್ಲ, ನಿಮ್ಮಿಬ್ರನ್ನ ಮತ್ತೆ ಜೊತೆಯಾಗಿ ಯಾವಾಗ ನೋಡ್ತೀನೋ ಅಂತ ನಾನು ಕಾಯ್ತಾ ಇದ್ದೆ. ಅಂತೂ ಇವತ್ತು ಆ ಭಾಗ್ಯ ಸಿಕ್ತು. ಏನು ಅಂದರೆ, ನಾನು ಅತ್ತೆನ ಟ್ರೀಟ್ಮೆಂಟಿಗೆ ಕರ್ಕೊಂಡು ಹೋದ್ಮೇಲೆ ಇಲ್ಲೆಲ್ಲ ಏನೂ ತೊಂದರೆ ಆಗಲಿಲ್ಲ ತಾನೇ? ಯಾಕ್ರಿ ನೀವು ಮೌನವಾಗಿರೋದು ನೋಡಿದ್ರೆ ಏನೋ ಆಗಿದೆ ಅಂತ ಕಾಣತ್ತೆ. ಏನಾಯ್ತ್ರಿ? ಹೇಳ್ತೀನಿ ಲಕ್ಷ್ಮಿ, ನೀನು ಮನೆಯಿಂದ ಹೋದ್ಮೇಲೆ ಏನೇನೋ ಘಟನೆಗಳು ನಡೆದವು ಲಕ್ಷ್ಮಿ. ಅದನ್ನೆಲ್ಲ ನೀನು ಹಿಂಗೆ ಬಂದ ತಕ್ಷಣ ಹೇಳಿ ತೊಂದರೆ ಕೊಡೋದು ಬೇಡ, ಆಮೇಲೆ ಹೇಳ್ತೀನಿ ಲಕ್ಷ್ಮಿ. ಅದು ನಿನ್ನ ಹತ್ರ ಏನು ಮುಚ್ಚಿಲ್ಲ ಲಕ್ಷ್ಮಿ. ಮಾವ, ಈಗಲೇ ಯಾಕೆ ಅದೆಲ್ಲ? ಈಗ ತಾನೇ ಬಂದಿದ್ದಾರೆ ಅತ್ತೆನು. ನೀವಿಬ್ರು ಚೆನ್ನಾಗಿ ಊಟ ಮಾಡಿ ಆಮೇಲೆ ಸಮಾಧಾನವಾಗಿ ಮಾತಾಡೋಣ. ಬೇಡ ಬೇಡ ಬೇಡ, ಊಟ ಆಮೇಲೆ ಮಾಡಿದ್ರಾಯ್ತು. ಮೊದಲು ಏನಾಗಿದೆ ಅಂತ ನಾನು ವಿಷಯ ತಿಳ್ಕೋಬೇಕು. ಅಲ್ಲಿವರೆಗೂ ನಂಗೆ ಸಮಾಧಾನ ಇಲ್ಲ. ಏನಾಯ್ತು ಹೇಳ್ರಿ. ಅದು
ನಮ್ಮ ಭಾವನಾ ಸಿದ್ದು ಸಿದ್ದು ಭಾವನಂಗೆ ಏನಾದರೂ ತೊಂದರೆ ಆಗಿದೆಯಾ? ಇಲ್ಲ ಲಕ್ಷ್ಮಿ, ಇಲ್ಲ, ಅವರೆಲ್ಲ ಆರಾಮಾಗಿದ್ದಾರೆ ಲಕ್ಷ್ಮಿ, ಹಾಗೇನೂ ಆಗಿಲ್ಲ. ಆದರೆ ನೀವು ಆದರೆ ಅಂತ ತಡ ಮಾಡಿದಷ್ಟು ನನಗೆ ಭಯ ಆಗ್ತಿದೆ. ಏನಾಯ್ತು ಅಂತ ಹೇಳ್ರಿ. ಅದು ನಮ್ಮ ಸಿದ್ದು ಯಾವುದೋ ಒಂದು ಕೇಸಲ್ಲಿ ಸಿಕ್ಕಾಕೊಂಡು ಜೈಲಿಗೆ ಹೋಗಿದ್ದಾರೆ. ಹಲೋ, ಯಾರು? ಮರ್ತೇ ಬಿಟ್ರಲ್ಲ ಸರ್. ಮೊನ್ನೆ ತಾನೇ ದುಡ್ಡು ಕೊಟ್ಟು ಕಳಿಸಿದ್ದೀನಿ, ಮತ್ತೆ ಯಾಕೆ ಫೋನ್ ಮಾಡ್ತಿದ್ದಾನೆ? ಯಾಕೆ ಸರ್ ಸೈಲೆಂಟ್ ಆಗಿಬಿಟ್ರೆ? ಏನಿಲ್ಲ ಸರ್, ನೀವು ತುಂಬ ನೆನಪಾಗ್ತಾ ಇದ್ರಿ. ಇಲ್ಲ, ನಿಮ್ಮ ಮನೆ ಹತ್ರ ಬಂದಿದ್ದೆ. ಹಾಗೆ ನಿಮ್ಮನ್ನು ನೋಡಿಕೊಂಡು ನಿಮ್ಮ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋಣ ಅಂತ ಫೋನ್ ಮಾಡಿದೆ ಸರ್. ದುಡ್ಡಿನ ಅಡ್ಜಸ್ಟ್ ಆಗಿಲ್ಲ, ಅಡ್ಜಸ್ಟ್ ಮಾಡ್ತೀನಿ, ಆಮೇಲೆ ಕರಿತೀನಿ, ಅವಾಗ ಬಾ. ಆದಮೇಲೆ ಮಾಡ್ತೀನಿ ಅಂದರೆ ಹೇಗೆ ಸರ್? ಅಡ್ಜಸ್ಟ್ ಮಾಡಬೇಕಲ್ವ ಸರ್? ಯೋ, ಒಳ್ಳೆ ದುಡ್ಡು ಇಷ್ಟೊಂದು ಫೋರ್ಸ್ ಮಾಡ್ತಿದ್ಯಲ್ಲ, ಎಷ್ಟು ಕೊಟ್ಟರು ಮತ್ತೆ ಬೇಕು ಅಂತ ಹೇಳ್ತಾ ಇದೆಯಾ? ಸರ್, ನಾನು ಆ ಕೆಲಸ ಮಾಡಿರೋದಕ್ಕೇ ನೀವು ಸುಖದ ಸುಪ್ಪತ್ತಿಗೆಲ್ಲಿ ತೇಲಾಡ್ತಾ ಇರೋದು. ಇವಾಗ ನಾನು ಸ್ವಲ್ಪ ದುಡ್ಡು ಕೇಳಿಬಿಟ್ರೆ ನಿಮಗದು ಫೋರ್ಸ್ ಅನಿಸ್ಬಿಡ್ತದಾ? ಏನೋ ಸ್ವಲ್ಪ ನೀವು ನಂಗೆ ದುಡ್ಡು ಕೊಟ್ಟರೆ ಬಡವ ನೀನು ಮಡಗ್ದಂಗಿರುವಂತ ನಾನು ಖುಷಿಯಾಗಿ ಇದ್ಬಿಡ್ತೀನಿ ಸರ್. ಸರ್, ಬೇಗ ದುಡ್ಡು ರೆಡಿ ಮಾಡಿಬಿಟ್ಟು ನಂಗೊಂದು ಫೋನ್ ಮಾಡಿ ಸರ್. ಇಡ್ಲಾ ಸರ್? ಹಾಂ, ಇವನು ಯಾಕೋ ತುಂಬ ಜಾಸ್ತಿ ಆಗ್ತಿದೆ, ಏನಾದರೂ ಮಾಡಬೇಕಲ್ಲ ಇವನಿಗೆ. ಬಂಗಾರಿ, ಏನದು ರವಿ, ಯಾರ ಹತ್ರನೂ ದುಡ್ಡು ಫೋರ್ಸ್ ಮಾಡಬೇಡಿ ಅಂತೆಲ್ಲ ಮಾತಾಡ್ತಿದ್ದೆ, ಯಾರದು? ಓಹ್, ಎಲ್ಲ ಕೇಳಿಸ್ಕೊಂಡಿರೋ ಹಾಗಿದೆ, ಏನು ಮಾಡೋದೀಗ? ನಿನ್ನೆ ಕೇಳ್ತಿರೋದು ರವಿ, ಯಾರದು ಫೋನಲ್ಲಿ? ಬಂಗಾರಿ, ಅದು ನನ್ನ ಫ್ರೆಂಡ್ ಒಬ್ಬರಿಗೆ ದುಡ್ಡು ಬೇಕಿತ್ತು, ಅದ್ರ ವಿಚಾರವಾಗಿ ಮಾತಾಡ್ತಿದ್ದೆ. ಹಾಂ, ಅಷ್ಟೇ. ಅಷ್ಟೇನಾ? ಹಾಂ, ಅಷ್ಟೇ. ಬಂಗಾರಿ, ತುಂಬ ತಲೆನೋಯ್ತಿದೆ, ಸ್ವಲ್ಪ ಕಾಫಿ ಮಾಡ್ಕೊಂಬರ್ತೀಯಾ? ಸದ್ಯ ಬೇರೇನು ಕೇಳಿಸ್ಕೊಂಡಿಲ್ಲ. ಏನ್ರಿ ಹೇಳ್ತಿದ್ದೀರಾ? ಸಿದ್ದು ಅವ್ರು ಯಾಕೆ ಜೈಲಿಗೆ ಹೋದ್ರು? ಅಂತ ತಪ್ಪ ಅವ್ರೇನ್ರಿ ಮಾಡಿದ್ರು? ನೋಡು, ಇದಕ್ಕೆ ನೀನು ಹೀಗೆ ಗಾಬರಿ ಮಾಡ್ಕೊಳ್ತೀಯ ಅಂತಲೇ ನಾನು ಹೇಳೋದಕ್ಕೆ ಹಿಂದೇಟು ಹಾಕಿದ್ದು. ಸರಿ, ನಾನು ಸಮಾಧಾನವಾಗಿ ಹೇಳ್ತೀನಿ, ಏನು ಅಂತ ಹೇಳಿ. ಅದು ನಮ್ಮ ಭಾವನನ ಮದುವೆ ಆಗಬೇಕಾಗಿದ್ದ ಶ್ರೀಕಾಂತ್ ಅವ್ರಿಗೆ ಆಕ್ಸಿಡೆಂಟ್ ಆಯ್ತಲ್ಲ, ಆ ಆಕ್ಸಿಡೆಂಟ್ನ ಸಿದ್ದು ಮಾಡಿದ್ದಂತೆ. ಸಿದ್ದುನೇ ಮಾಡಿದ್ದು ಅಂತ ಈಗ ಹೇಗೆ ಗೊತ್ತಾಯ್ತು? ವೆಂಕಿಯಿಂದ ಲಕ್ಷ್ಮಿ. ಈ ಕೇಸ್ನಲ್ಲಿ ಯಾರೋ ಪಾಪ ನಮ್ಮ ವೆಂಕಿನ ಸಿಕ್ಕಾಕಿಸ್ಬಿಟ್ಟಿದ್ರು. ಭಾವನಾ ಹೋರಾಟ ಮಾಡಿ ಸಾಕ್ಷಿಗಳನ್ನೆಲ್ಲ ಹುಡುಕಿ ಅವನಿದನ್ನು ಮಾಡಿಲ್ಲ, ನಿರಪರಾಧಿ ಅಂತ ಬಿಡಿಸಿದ್ಲು. ಆದರೆ ನಮ್ಮ ಸಿದ್ದು ಈ ಆಕ್ಸಿಡೆಂಟ್ನ ತಾನು ಮಾಡಿದ್ದು ಅಂತ ಕೋರ್ಟ್ ಮುಂದೆ ಹೋಗಿ ಅವರೇ ಶರಣಾಗ್ಬಿಟ್ರು ಲಕ್ಷ್ಮಿ. ಏನ್ರಿ, ಸಿದ್ದುನೇ ಈ ಆಕ್ಸಿಡೆಂಟ್ ಮಾಡಿದಾನೆ ಅಂತೀರಾ? ಸಾಧ್ಯನೇ ಇಲ್ಲ ಲಕ್ಷ್ಮಿ. ನಮ್ಮ ಸಿದ್ದು ಈ ಅಪರಾಧನ ತಾನೇ ಮಾಡಿರೋದು ಅಂತ ಒಪ್ಕೊಂಡಿರ್ಬೋದು, ಆದರೆ ಇವಾಗ ಗೊತ್ತಾಗ್ತಾ ಇದೆ ಇದ್ರ ಹಿಂದೆ ಯಾರ್ದೋ ಸಂಚಿದೆ ಅಂತ. ಅದಕ್ಕೆ
ಭಾವನಾ, ಜವರೇಗೌಡರು, ಮರಿಗೌಡರು ಎಲ್ಲರೂ ಈ ವಿಷಯವಾಗಿ ಹೋರಾಟ ಮಾಡ್ತಿದ್ದಾರೆ ಲಕ್ಷ್ಮಿ. ಇಲ್ರಿ, ಇದರಿಂದ ನಮ್ಮ ಭಾವನಾ ಸಿದ್ದು ಸಂಬಂಧಕ್ಕೆ ಏನೂ ತೊಂದರೆ ಆಗಲಿಲ್ಲ ತಾನೆ? ಇಲ್ಲ ಲಕ್ಷ್ಮಿ, ಅವರಿಬ್ಬರು ಆರಾಮಾಗಿದ್ದಾರೆ. ಹಂಗೆ ನೋಡಿದ್ರೆ ನಮ್ಮ ಭಾವನನ್ನೇ ಸಿದ್ದು ಅವ್ರನ್ನ ಬಿಡುಗಡೆ ಮಾಡಿಸಿ ಅಂತ ಪಣ ತೊಗೊಂಡು ಹೋರಾಟ ಮಾಡ್ತಿದ್ದಾರೆ. ಇದ್ರ ಹಿಂದೆ ಅವ್ರ ಮನೆಯವ್ರದ್ದು ಎಲ್ಲರೂ ಸಪೋರ್ಟ್ ಇದೆ ಲಕ್ಷ್ಮಿ. ನನಗೆ ಖಂಡಿತ ಗೊತ್ತು, ಇದರಲ್ಲಿ ನನ್ನ ಮಗಳು ಜೈಶಾಲಿಯಾಗಿ ಬಂದೇ ಬರ್ತಾಳೆ. ಅತ್ತೆ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ನೋಡಿ, ಸಿದ್ದು ನಿರಪರಾಧಿಯಾಗಿ ಹೊರಗೆ ಬಂದೇ ಬರ್ತಾರೆ. ಆದರೆ ನೀವು ಸ್ವಲ್ಪ ಧೈರ್ಯವಾಗಿರಬೇಕು. ಇದನ್ನೆಲ್ಲ ನನ್ನಿಂದ ಯಾಕೆ ಮುಚ್ಚಿಟ್ರಿ? ಮೊದಲೇ ಯಾಕ್ರೆ ಹೇಳಿಲ್ಲ? ಲಕ್ಷ್ಮಿ, ನಿನ್ನ ಜೊತೆ ಯಾವುದಾದ್ರೂ ವಿಷಯ ನಾನು ಮುಚ್ಚಿಟ್ಟಿದ್ದೀನ? ನೀನಲ್ಲಿ ಅಮ್ಮನ ನೋಡ್ಕೊಳ್ತಾ ಇದೀಯಾ? ಈ ವಿಷಯನೆಲ್ಲ ನಿನ್ನ ಕಿವಿಗೆ ಹಾಕಿದ್ರೆ ಅದನ್ನೆಲ್ಲ ನಿನ್ನ ಮನಸ್ಸು ಕಚ್ಕೊಂಡು ನಿನ್ನ ಆರೋಗ್ಯ ಹಾಳು ಮಾಡ್ಕೊಂಡ್ರೆ? ಬಂದ ಮೇಲೆ ಸಮಾಧಾನವಾಗಿ ಹೇಳೋಣ ಅಂತ ಇದ್ದೆ. ನೋಡು, ನಡಿವಾಗ ಎಡುವುದು ಸಹಜ. ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗೋಣ. ಯೋಚನೆ ಮಾಡಬೇಡ.